ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಪ್ನ ಉತ್ತರ ಕರ್ನಾಟಕ ಲೋಕಸ್ತಿ ಸ್ವಾಗತ. ಹಾಗೆ ಇವತ್ತು ವರ್ಷಕ್ಕಿಂತ ಮಕ್ಕಳಿಗೆ ದಪ್ಪ ಆಗಲು ಮತ್ತು ಮೂಳೆಗಳು ಗಟ್ಟಿ ಆಗಲು, ಬುದ್ಧಿಶಾಲಿ ಆಗಲು ಸಹಾಯ ಮಾಡುವಂತಹ ಒಂದು ಲಡ್ಡು ರೆಸಿಪಿನ ಹೇಳ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಶೇಂಗಾ ಬೀಜ, ಕಡಲೆ ಬೀಜ, ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ಟು ಮತ್ತು ಬೆಲ್ಲ. ಈ ಕಪ್ ತೋರಿಸಿದ್ದೀನಲ್ಲ, ಈ ಬೌಲ್ ಅಷ್ಟು ತೊಗೊಂಡಿದ್ದೀನಿ. ಬೆಲ್ಲನೂ ಅದು 1 ಬೌಲಷ್ಟು ಮತ್ತು 1 ಬೌಲಷ್ಟು ಶೇಂಗಾ ತೊಗೊಂಡಿದ್ದೀನಿ. ಶೇಂಗಾ ಎಷ್ಟು ತೊಗೊಂಡಿರ್ತೀರ ಅದರಷ್ಟೇ ಬೆಲ್ಲನೂ ತೊಗೊಳ್ರಿ. ಸಿಹಿ ಬೇಕಾದರೆ ಇನ್ನೊಂದು ಸ್ವಲ್ಪ ಅರ್ಧ ಕಪ್ಪು ಹೆಚ್ಚು ಮಾಡ್ಕೊಳ್ರಿ. ಹಾಗೆ ನಾನಿಲ್ಲಿ ಶೇಂಗಾನ ತೊಗೊಂಡಿದ್ನಲ್ಲ, ಕಡಲೆ ಬೀಜನ, ಅವನ್ನ ಹುರ್ಕೋಬೇಕು. ಇಲ್ಲಿ ಡ್ರೈ ಆಗಿ ಹುರ್ಕೋಬೇಕು. ಡ್ರೈ ರೋಸ್ಟ್ ಮಾಡ್ಕೊಳ್ರಿ. ಚೆನ್ನಾಗಿ ಹುರ್ಕೋಬೇಕು. ಇದನ್ನ ಹುರಿಬೇಕಾದ್ರೆ ಹೊತ್ತಿಸ್ಬಾರ್ದು. ಫ್ಲೇಮ್ನ ಸಣ್ಣ ಇಟ್ಕೊರಿ, ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಇದನ್ನ ಹುರಿಬೇಕಾದ್ರೆ ಹೊತ್ತಿಸ್ಬಾರ್ದು. ಹೊತ್ತಿಸಿದ್ರೆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಸೌಟಲ್ಲೇ ಚೆನ್ನಾಗಿ ಹುರ್ಕೊಳ್ರಿ. ಇದನ್ನ ಇವಾಗ ನೋಡಿರಿ, ಈ ರೀತಿ ಹುರಿದಿದೆ. ಈಗ ಈ ರೀತಿ ಹುರ್ಕೋಬೇಕು. ಇದನ್ನ ಕಲರ್ ಚೇಂಜ್ ಆಗೋವರೆಗೂ ಇವಾಗ ಈ ರೀತಿ ಹುರಿದಿದ್ದೀನಿ. ಇವಾಗ ಎಲ್ಲ ಶೇಂಗಾನು ಹುರಿದಿದ್ದಾವೆ. ಹಾಗೆ ಇದನ್ನ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟ್ ತೊಗೊಂಡು ಅದರಲ್ಲಿ ಇವನ್ನ ಹಾಕ್ಕೋಬೇಕು. ಇದನ್ನ ಬಿಸಿ ಇದ್ದಾಗಲೇ ನಾವು ಸಿಪ್ಪೆ ಬಿಡಿಸ್ಕೋಬೇಕು. ಇಲ್ಲ ಅಂದರೆ ಆರಿದ ಮೇಲೆ ಸಿಪ್ಪೆ ಬಿಡೋಕ್ಕೆ ಸಾಧ್ಯ ಆಗಲ್ಲ, ಬೇಗನೂ ಬಿಟ್ಕೊಳ್ಳಲ್ಲ ಸಿಪ್ಪೆ. ಹಾಗಾಗಿ ನೀವು ಒಂದು ಬಟ್ಟೆ ಸಹಾಯದಿಂದನಾದರೂ ಬಿಡಿಸ್ಕೋಬಹುದು. ನಾನಿಲ್ಲಿ ಒಂದು ಕುಟ್ಟೋ ಕಲ್ಲು ಇರುತ್ತಲ್ಲ, ಚಟ್ನಿ ಅರಿಯೋ ಕಲ್ಲು, ಅದನ್ನು ತೊಗೊಂಡ್ಬಿಟ್ಟು ಬಿಡಿಸ್ಕೊಂಡಿದ್ದೀನಿ. ಇವಾಗ ಸಿಹಿ ಇತ್ತಲ್ಲ ಅದು ಕಡಲೆ ಬೀಜ, ಹಾಗಾಗಿ ಅದು ತಣ್ಣಗಾಗಬೇಕು. ಆಮೇಲೆ ನಾವು ಆಗಲೇ ಕಡಲೆ ಬೀಜ ಹುರಿದಿದ್ವಲ್ಲ, ಅದೇ ಪಾತ್ರೆಯಲ್ಲೇ ಇವಾಗ ನಾವು ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ವಲ್ಲ, ಆ ಗೋಡಂಬಿ ಬಾದಾಮಿನೂ ಕೂಡ ನಾವು ರೋಸ್ಟ್ ಮಾಡ್ಕೋಬೇಕು. ಇವನ್ನೂ ಕೂಡ ಹೊತ್ತಿಸ್ಬೇಡ್ರಿ, ಫುಲ್ ಸಣ್ಣ ಇಟ್ಕೊಂಡ್ಬಿಟ್ಟು ಹುರ್ಕೊಳ್ರಿ. ಹಾಗೆ ಒಂದು ಸ್ವಲ್ಪ ಕೈ ಆಡಿಸಿದ್ರೆ ಹುರಿದು ಬಿಡ್ತವೆ. ಇದು ಗೋಡಂಬಿ ಮತ್ತು ಬಾದಾಮಿಯಲ್ಲಿನೂ ಪ್ರೋಟೀನ್ ಜಾಸ್ತಿ. ಹಾಗಾಗಿ ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಬಳಸ್ಕೊಳ್ರಿ ನಿಮ್ಮ ಹತ್ರ ಇದ್ದಿದ್ದು. ಇವಾಗ ನಾನಿಲ್ಲಿ ಪಿಸ್ತಾ, ವಾಲ್ನಟ್ಟು, ಗೋಡಂಬಿ, ಬಾದಾಮಿ ಅಷ್ಟೇ ಬಳಸ್ತಾ ಇರೋದು. ನಿಮ್ಮ ಹತ್ರ ಏನಾದರೂ ಕಲ್ಲಂಗಡಿ ಬೀಜ ಇದ್ದರೆ, ಈ ಥರದ್ದು ಯಾವ್ಯಾವ ನಿಮ್ಮ ಹತ್ರ ಯಾವ ಇರ್ತವೆ ಡ್ರೈ ಫ್ರೂಟ್ಸು, ಅದನ್ನೆಲ್ಲನೂ ಕೂಡ ಬಳಸ್ಕೋಬೋದು. ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿ ಅಷ್ಟೇ ಬಳಸಿದ್ದೀನಿ. ಹಾಗೆ ಇದು ಕೂಡ ರೋಸ್ಟ್ ಆಯಿತು. ಇದನ್ನೂ ಒಂದು ಪ್ಲೇಟಿಗೆ ಎಲ್ಲವನ್ನು ಹಾಕ್ಕೊಳ್ರಿ. ಹಾಕ್ಕೊಂಡ್ಬಿಟ್ಟು ಇವಾಗ ನಾವು ವಾಲ್ನಟ್ಟು ಮತ್ತು ಪಿಸ್ತಾ ತೊಗೊಂಡಿದ್ವಲ್ಲ, ಅದನ್ನೂ ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದನ್ನೂ ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ರಿ, ವಾಲ್ನಟ್ಟು ಮತ್ತು ಪಿಸ್ತಾ. ವಾಲ್ನಟ್ಟು ಬ್ರೈನಿಗೆ ಒಳ್ಳೆಯದು ಮಕ್ಕಳಿಗೆ, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಹಾಗೆ ಮತ್ತು ಇವಾಗ ಆರಿರೋದಂಥ ತಣ್ಣಗಾಗಿರೋವಂಥ ಕಡಲೆ ಬೀಜ ಮತ್ತು ಹುರಿದಿರೋವಂಥ ಡ್ರೈ ಫ್ರೂಟ್ಸನ್ನು ಎಲ್ಲನೂ ತಣ್ಣಗಾಗಬೇಕಿದೆ. ಡ್ರೈ ಫ್ರೂಟ್ಸ್ ಕೂಡ ತಣ್ಣಗಾಗಬೇಕು. ಆಮೇಲೆ ಹಾಕ್ಕೊಳ್ರಿ. ಹಾಗೆ ಬಿಸಿ ಬಿಸಿದೇನೆ ನಾವು ಮಿಕ್ಸಿಗೆ ಹಾಕಿ ರುಬ್ಬಿದರೆ ಕಮ್ಮಟಾಗಿಬಿಡ್ತವೆ, ಅಂದರೆ ಬೇಗನೆ ಕೆಟ್ಟುಬಿಡ್ತವೆ ಲಾಡು. ಹಾಗಾಗಿ ನಾನಿವಾಗ ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ. ನಿಮಗೆ ಚಿನ್ನ ಬೇಕಂದರೆ, ಅಂದರೆ ಸಣ್ಣಗೆ ಬೇಕಂದರೆ ಪೂರ್ತಿ ಸಣ್ಣನೂ ಮಾಡ್ಕೋಬೋದು. ನಾನಿಲ್ಲಿ ಪೂರ್ತಿ ಸಣ್ಣ ಮಾಡಿದ್ದೀನಿ. ನಿಮ್ಗೆ ಊಟ ಬೇಕಂದರೆ ಹಾಗೆ ಆನ್ ಆಫ್ ಮಾಡ್ಕೊಂಡ್ಬಿಟ್ಟು ಹಾಕೋರಿ. ಹಾಗೆ ಇಲ್ಲಿ ಲಾಡು ಮಾಡೋಕ್ಕೆ ಬೆಲ್ಲ ತೊಗೊಂಡಿದ್ವಲ್ಲ, ಅದನ್ನ ಆನ್ ಮಾಡ್ಕೋಬೇಕು. ಅದೇ ಪಾತ್ರೆನ ಇಟ್ಕೊಂಡ್ಬಿಟ್ಟು ಫ್ಲೇಮ್ನ ಆನ್ ಮಾಡಿ ಅದಕ್ಕೆ ಬೆಲ್ಲ ತೊಗೊಂಡಿದ್ವಲ್ಲ 1 ಬೌಲಷ್ಟು, ಆ ಬೆಲ್ಲನ ಬೆಲ್ಲ ಹಾಕ್ಕೊಂಡು ಅದಕ್ಕೆ ನೀರು ಹಾಕೋತಾ ಇದ್ದೀನಿ. ನೀರು ನೀವು ಟೀ ಕುಡಿಯೋ ಕಪ್ ಇರುತ್ತಲ್ಲ, ಆ ಟೀ ಕುಡಿಯೋ ಕಪ್ಪಲ್ಲಿ ಒಂದು ಸ್ವಲ್ಪ ತೊಗೊಳ್ರಿ. ಸ್ಪೂನಲ್ಲಿ ಅಳತೆ ಆದರೆ ಒಂದು 6ರಿಂದ 7 ಸ್ಪೂನಷ್ಟು ನೀರು ಹಾಕ್ಕೊಳ್ರಿ. ಹಾಕ್ಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಪಾಕ ಆನ ಬರೋವರೆಗೂ ಕುದಿಸ್ಕೋಬೇಕು ಇದನ್ನ. ಈಗ ಒಂದು ಕುದೀತೈತಿ. ಒಂದು ಕುದ್ದಾದ್ಮೇಲೆ ನೀವು ಇಲ್ಲಿ ಏಲಕ್ಕಿ ಪೌಡ್ರು ಆದರೂ ಹಾಕ್ಕೊಳ್ರಿ. ಇಲ್ಲಾಂದರೆ ಒಂದು ಏಲಕ್ಕಿ ಇದ್ದರೆ ಆ ಏಲಕ್ಕಿನ ಜಜ್ಜಿಬಿಟ್ಟು ಪುಡಿ ಮಾಡಿಕೊಂಡು ಹಾಕ್ಕೊಳ್ರಿ. ಒಂದು ಆನ ಕುದಿಬೇಕಾದ್ರೇ ಹಾಕ್ಕೊಂಡ್ಬಿಡಿ ಇದನ್ನ. ನಾನಿವಾಗ ಒಂದು ಕುದಿ ಬಂದಿದೆ. ಇವಾಗ ಫ್ಲೇಮ್ನ ಸಣ್ಣ ಮಾಡ್ಕೊಂಡ್ಬಿಟ್ಟು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಒಂದು ಏಲಕ್ಕಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ. ಅದು ಬೆಲ್ಲ ಫುಲ್ ಕರಗಿ ಆನ ಬರಬೇಕು, ಪೂರ್ತಿ ಬೆಲ್ಲ ಕರಗಬೇಕು. ಇವಾಗ 2ನೇ ಕುದೀತಾ ಇದೆ. ಈಗ ಕುದ್ದಾದಮೇಲೆ ಈಗ ನೀವು ಆನನ ಯಾವ ರೀತಿ ನೋಡೋದು ಅಂತಂದರೆ, ಕೈಯಲ್ಲಿನಾದರೂ ನೋಡ್ಬೋದು, ಇಲ್ಲಾಂದರೆ ಒಂದು ಬೌಲಲ್ಲಿ ಒಂದು ಸ್ವಲ್ಪ ನೀರು ತೊಗೊಳ್ರಿ. ನೀರು ತೊಗೊಂಡ್ಬಿಟ್ಟು ಅದರಲ್ಲಿ ಆ ಸ್ಪೂನಿಗೆ ಒಂದು ಸ್ವಲ್ಪ ಆನ ಹಾಕಿ ಅದು ಹತ್ಕೋಬೇಕು. ಅಲ್ಲಿ ಹತ್ಕೊಂಡಾಗ ಆಗುತ್ತೆ. ಇದು ಇನ್ನೂ ಆನ ಬಂದಿಲ್ಲ, ಹಾಗಾಗಿ ಇನ್ನೊಂದು 2 ನಿಮಿಷ ಕುದಿಸೋಕೆ ಇಟ್ಟಿದ್ದೀನಿ. ಇದು ಇನ್ನೊಂದು 2 ನಿಮಿಷ ಕುದಿ ಬಂದಾದಮೇಲೆ ಕೈ ಆಡಿಸ್ಕೋತಾ ಇರ್ರಿ, ಇಲ್ಲಾಂದರೆ ಇದು ಹೊತ್ಬಿಡುತ್ತೆ.
ಯಾವುದೇ ಅಡುಗೆ ಮಾಡಬೇಕಾದ್ರೂ ಅವಾಗವಾಗ ಒಂದು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹೊತ್ತಿ ಬಿಡುತ್ತೆ. ಹಾಗಾಗಿ ಕೈ ಆಡಿಸ್ಕೊಂಡು ಈಗ ಮತ್ತೆ ಒಂದು ಬೌಲ್ ತೊಗೊಂಡ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ, ಇವಾಗ ಹತ್ಕೊಂಡಿದೆ, ಇವಾಗ ಆನ ಬಂದಿದೆ ಅಂತ ಅರ್ಥ. ಈ ರೀತಿ ಆಗಬೇಕು. ಈ ರೀತಿ ಆದರೆ ಆನ ಬಂದಿದೆ ಅಂತ ಅರ್ಥ. ಇಲ್ಲಾಂದರೆ ನೀವು ಒಂದು ಸ್ಪೂನಲ್ಲಿ, ಅದೇ ಸ್ಪೂನಲ್ಲಿ ಒಂದು ಸ್ವಲ್ಪ ತೊಗೊಂಡು, ಅದೇ ಸ್ಪೂನಲ್ಲೇ ಒಂದು ಸ್ವಲ್ಪ ಆನ ತೊಗೊಂಡ್ಬಿಟ್ಟು ಒಂದೆಡೆ ಆನ ಬಂದಿದೆ ಇವಾಗ ನೋಡಿದ್ರಲ್ಲ, ಈ ರೀತಿ ಆನ ಬಂದಿರಬೇಕು. ಅಂದರೆ ಉಂಡೆ ಕರೆಕ್ಟ್ ಆಗುತ್ತೆ. ಇವಾಗ ನಾವು ಆನನ ಕೆಳಗೆ ಇಳಿಸ್ಕೊಂಡಿದ್ದೀನಿ. ಫ್ಲೇಮ್ನ ಆಫ್ ಮಾಡಿ ಕೆಳಗೆ ಇಳಿಸ್ಕೊಂಡು ಅದೇನು ಪುಡಿ ಮಾಡಿ ಇಟ್ಟಿದ್ವಲ್ಲ ಮಿಕ್ಸಿಗೆ ಹಾಕಿ ಅದನ್ನ ಅಷ್ಟು ಹಾಕ್ತಾನೆ ಕೈ ಆಡಿಸ್ಕೋಬೇಕು. ಬಿಸಿ ಇದ್ದಾಗಲೇ ಹಾಕಿ ಕೈ ಆಡಿಸ್ಕೋಬೇಕು. ಆನ ಬಿಸಿ ಇರುತ್ತಲ್ಲ ಆವಾಗಲೇ ಕೈ ಆಡಿಸ್ಕೋಬೇಕು. ಆನ ಆರಿರಬಾರ್ದು, ಆರಿದಾಗ ಕೂಡ್ಕೊಳ್ಳೋದಿಲ್ಲ ಅದೆಲ್ಲ. ಹಾಗಾಗಿ ಬಿಸಿ ಇದ್ದಾಗಲೇ ಹಾಕಿ ಕೈ ಆಡಿಸ್ಕೋಬೇಕು. ಈಗ ನಾನು ಪುಡಿ ಮಾಡಿ ಇಟ್ಟಿದ್ನಲ್ಲ ಅದರಲ್ಲಿ ಒಂದು ಸ್ವಲ್ಪ ಇಟ್ಕೊಂಡ್ಬಿಟ್ಟು ಹಾಕ್ತಾ ಕೈ ಆಡಿಸ್ಕೊತಾ ಇದ್ದೀನಿ. ಹಾಗಾಗಿ ಇದಕ್ಕೆ ಇನ್ನೊಂದು ಸ್ವಲ್ಪ ಪುಡಿ ಬೇಕಂತ ಅನ್ನಿಸ್ತು, ಇನ್ನೊಂದು ಸ್ವಲ್ಪ ಪುಡಿ ಹಾಕಿಬಿಟ್ಟು ಕೈ ಆಡಿಸ್ಕೊಂಡೆ. ಇವಾಗ ನೋಡಿ ನೀವು ಎಲ್ಲ ಪುಡಿನೂ ಹಾಕ್ಕೊಂಡು ಕೈ ಆಡಿಸಿದ್ದೀನಿ. ಕೈ ಆಡಿಸ್ಬಿಟ್ಟು ಇದನ್ನ ಒಂದು 2 ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು. ಇದೊಂದು 2 ನಿಮಿಷ ತಣ್ಣಗಾದ್ಮೇಲೆ ಕೂಡ್ಕೊಂಡಿರುತ್ತೆ. ಹಾಗಾಗಿ ಒಂದು 2 ನಿಮಿಷ ತಣ್ಣಗಾಗಿದೆ. ಇವಾಗ ನೋಡಿ ಈ ರೀತಿ ಉಂಡೆ ಕಟ್ಟೋ ಹದಕ್ಕೆ ಬರಬೇಕು. ಇದು ಅಂದರೆ ಉಗುರು ಬೆಚ್ಚಗಿರಬೇಕು. ಇದು ಅಂದರೆ ಪೂರ್ತಿ ಆರಿರಬಾರ್ದು, ಪೂರ್ತಿ ಬಿಸಿನೂ ಇರಬಾರ್ದು. ಆ ರೀತಿ ಉಗುರು ಬೆಚ್ಚಗಿರಬೇಕು, ಒಂದು ಸ್ವಲ್ಪ ಬಿಸಿ ಇರಬೇಕು. ಆವಾಗ ಉಂಡೆ ಕಟ್ಕೊಂಡು ಬಿಡಬೇಕು ಇದನ್ನ. ಇಲ್ಲ ಅಂದರೆ ಪೂರ್ತಿ ತಣ್ಣಗಾದರೆ ಕೈಯಲ್ಲಿ ಉಂಡೆ ಕಟ್ಟೋಕ್ಕೂ ಆಗಲ್ಲ, ಪುಡಿ ಬಂದುಬಿಡುತ್ತೆ ಪೂರ್ತಿ ತಣ್ಣಗಾದ್ಮೇಲೆ. ಹಾಗೆ ಉಗುರು ಬೆಚ್ಚಗಿದ್ದಾಗಾದರೆ ಕೂಡ್ಕೊಂಡು ಬಿಡುತ್ತೆ. ಉಂಡೆನೂ ಗಟ್ಟಿ ಅಂದರೆ ಪೂರ್ತಿ ಗಟ್ಟಿನೂ ಆಗಲ್ಲ, ಸ್ಮೂತಾಗಿ ಬರ್ತವೆ ಉಂಡೆ. ಹಾಗೆ ಎಲ್ಲನೂ ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ. ನಾನು ತೊಗೊಂಡಿರೋ ಅಳತೆಯಲ್ಲಿ ಇಲ್ಲಿ 15 ಉಂಡೆ ಆಗಿದ್ದಾವೆ. ಇವಾಗ ನಿಮಗೆ ಕ್ವಾಂಟಿಟಿ ಏನಾದರೂ ಹೆಚ್ಚು ಬೇಕಂದರೆ ಕಡಲೆಬೀಜ ಮತ್ತು ಬೆಲ್ಲನ ಕ್ವಾಂಟಿಟಿ ಹೆಚ್ಚು ಮಾಡಿಕೊಡ್ರಿ. ನಿಮ್ಮ ಮನೇಲಿ 1 ವರ್ಷಕ್ಕಿಂತ ಮೇಲ್ಪಟ್ಟಂಥ ಮಕ್ಕಳಿದ್ದರೆ ಅವರಿಗೆ ಬರೀ ಖಾಲಿ ಹೊಟ್ಟೆಲಿನೇ ಇದನ್ನ ಬೆಳಗ್ಗೆ ಎದ್ದ ತಕ್ಷಣ ಕೊಟ್ಟರೆ ಬೇಗ ವೆಯ್ಟ್ ಗೇನು ಆಗ್ತಾರೆ, ಹಾಗೆ ಬುದ್ಧಿಶಾಲಿನೂ ಆಗ್ತಾರೆ. ಇದನ್ನ ನೀವು 1 ವಾರದಲ್ಲಿನೇ ರಿಸಲ್ಟ್ ನೋಡ್ಬೋದು. ಕಂಟಿನ್ಯೂಸ್ ಆಗಿ 1 ವಾರ ಕೊಟ್ಟು ನೋಡಿ. ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.